ನಮ್ಮ ಮೂರು ಹೊಸ ಕ್ರಿಮಿನಲ್ ಲಾಸ್ ಭಾರತೀಯ ನ್ಯಾಯ ಸಂಹಿತ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಹಾಗೂ ಭಾರತೀಯ ಸಾಕ್ಷ್ಯ ಅಧಿನಿಯಂ 2023 ಇಂಟ್ರಡ್ಯೂಸ್ ಆಗತ್ತೆ. ಅದಾಗಿದ ತಕ್ಷಣ ತುಂಬಾ ಎಲ್ಲ ಕಡೆ ಒಂದು ಗೊಂದಲ ಶುರುವಾಯಿತು. ಇದೀಗ ಎಕ್ಸಾಮ್ ಅಲ್ಲಿ ಬರುತ್ತಾ, ಕಾಲೇಜಲ್ಲಿ ಓದ್ಬೇಕಾ, ಪ್ರಾಕ್ಟೀಸ್ ಮಾಡುವಂತ ಅಡ್ವೊಕೇಟ್ಸ್ ಯಾವ್ದನ್ನ ಫಾಲೋ ಮಾಡಬೇಕು? ಸಾಮಾನ್ಯ ಜನರಿಗಂತೂ ಇದು ಅರ್ಥನೇ ಆಗ್ಲಿಲ್ಲ. ಏನಕ್ಕಂದ್ರೆ ಹೊಸ ಲಾ ಅಂತಂದ್ರೆ ಇದು ಯಾವ ರೀತಿ ಆಗಿರುತ್ತೆ, ನಮ್ಗೇನು ಹೊಸ ಕ್ರೈಮ್ ಏನ್ ಬರತ್ತಾ, ಈ ತರ ಎಲ್ಲ ಹಲವಾರು ಡೌಟ್ಸ್ ಇತ್ತು. ಆದ್ರೆ ಈಗ ನೋಡ್ತಾನೆ ಎನ್ಫೋರ್ಸ್ಮೆಂಟ್ ಡೇಟ್ 1 ಜುಲೈ 2024 ಇಂದ ನಮ್ಮ ಈ ಹೊಸ ಕ್ರಿಮಿನಲ್ ಲಾಸ್ ಲಾಗು ಆಗ್ತದೆ. ಅಂತಂದ್ರೆ 1 ಜುಲೈ 2024 ಇಂದ ಭಾರತದಲ್ಲಿ ಈ ಮೂರು ಹೊಸ ಕ್ರಿಮಿನಲ್ ಲಾಸ್ ಮೇಲೇನೆ ನಾವು ಫಾಲೋ ಮಾಡ್ತೀವಿ. ಸೊ ಇದು ಎನ್ಫೋರ್ಸ್ಮೆಂಟ್ ಡೇಟ್ ಡಿಕ್ಲೇರ್ ಆಗಿದೆ. ಈಗ ರೇಸ್ ಆಗ್ತಿರುವಂತ ಡೌಟ್ ಸೀರಿಯಸ್ ಡೌಟ್ ಏನಂತಂದ್ರೆ, ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು? ಹಳೆ ಲಾಸ್ನ ಕೇಳ್ತಾರ, ಹೊಸ ಲಾಸ್ನ ಕೇಳ್ತಾರ? ಕಾಲೇಜ್ ಸ್ಟೂಡೆಂಟ್ಸ್ ಅಂತಂದ್ರೆ ನಾವು ಏನನ್ನು ಓದ್ಬೇಕು, ಎರಡು ಓದಿಸ್ತಾರ ಕಾಲೇಜಲ್ಲಿ, ಏನ್ ಮಾಡೋದು ಅನ್ನೋದು ಗೊತ್ತಿಲ್ಲ. ಈವನ್ ಪ್ರಾಕ್ಟಿಸಿಂಗ್ ಅಡ್ವೊಕೇಟ್ಸ್ಗೂ ಸಹ ಈ ಒಂದು ಹೊಸ ಲಾಸ್ ಮೇಲೆ ಅವರ ಕಮಾಂಡ್ ತಗೊಳ್ಳೋದಕ್ಕೆ ಅವ್ರಿಗೆ ಕಷ್ಟ ಆಗ್ತದೆ. ಬಿಕಾಸ್ ಎಲ್ಲೋ ಒಂದ್ ಕಡೆ ನಮ್ಮ ಹಳೆ ಲಾಸ್ ಇಷ್ಟು ವರ್ಷಗಳಿಂದ ನಡ್ಕೊಂಡ್ ಬಂದಿದೆ ಅಂತಂದಾಗ ನಮಗೆ ಅದರ ಅಭ್ಯಾಸನೇ ಆಗಿರುತ್ತೆ. ಅಂಡ್ ಇನ್ನೊಂದು, ತುಂಬಾ ಜನರಿಗೆ ಇವತ್ತಿಗೂ ಸಹ ಹಳೆ ಲಾ ಮೇಲೆನೆ ಕಮಾಂಡ್ ಸಿಕ್ಕಿಲ್ಲ. ಹೊಸ ಲಾನ ಹೇಗೆ ನಾವು ಕಲಿಯೋದು ಅನ್ನೋಂತ ಅಷ್ಟು ಡೌಟ್ಸ್ ಇರುತ್ತೆ. ಆದ್ರೆ ಯಾವತ್ತೂ ಅಷ್ಟೇ ಸೊಸೈಟಿ ಅಂತಂದಾಗ, ಒಂದು ಲಾ ಅಂತಂದಾಗ ಇಟ್ ಈಸ್ ವೆರಿ ಡೈನಾಮಿಕ್ ಕಾನ್ಸೆಪ್ಟ್. ಸೊಸೈಟಿ ಯಾವ ರೀತಿ ಡೈನಾಮಿಕ್ ಆಗಿ ದಿನೇ ದಿನೇ ಬದಲಾಗತ್ತೆ, ಅದೇ ರೀತಿ ಲಾನು ಸಹ ಡೈನಾಮಿಕ್ ಆಗಿ ದಿನೇ ದಿನೇ ಬದಲಾಗಬೇಕಾಗತ್ತೆ. ಯಾಕಂದ್ರೆ ಅಲ್ಟಿಮೇಟ್ಲಿ ಲಾ ಇರೋದು ಸೊಸೈಟಿನ ಒಂದು ಡಿಮ್ಯಾಂಡ್ಸ್ ಫುಲ್ಫಿಲ್ ಮಾಡೋದಕ್ಕೆ, ಸೊಸೈಟಿಯಲ್ಲಿ ರೇಸ್ ಆಗ್ತಿರುವಂತ ನೀಡ್ಸ್ ನ ಫುಲ್ಫಿಲ್ ಮಾಡೋದಕ್ಕೆ. ಇದು ಎಲ್ಲದನ್ನು ನಾವು ಇವತ್ತಿನ ವಿಡಿಯೋಲಿ ತಿಳ್ಕೊಳ್ಳೋಣ. ಸೊ ಅಡ್ವೊಕೇಟ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ಒಂದು ಚಿಕ್ಕ ಎಕ್ಸಾಂಪಲ್, ಮುಂಚೆ ಸತಿ ಪ್ರಥಾ ಇತ್ತು. ಸೊ ಸತಿ ಪ್ರಥಾ ಇವತ್ತಿನ ಡೇಟ್ಗೆ ಅದಕ್ಕೆ ಯಾವುದೇ ಒಂದು ರಿಲೆವೆನ್ಸ್ ಇಲ್ಲ. ಆದ್ರೆ ಮುಂಚೆ ಇದ್ದಂತ ಸತಿ ಪ್ರಥಾನ ನಿಧಾನಕ್ಕೆ ಸೊಸೈಟಿ ಬದಲಾಗ್ತಾ ಇದ್ದಾಗೆ, ಮೆಂಟಾಲಿಟಿ ಚೇಂಜ್ ಆಗ್ತಿದ್ದಾಗೆ ಅದನ್ನ ತೆಗೆದ್ವಿ ಸೊಸೈಟಿನ ಆಚೆಗೆ. ಬಟ್ ಆವತ್ತು ಏನು ಈ ಒಂದು ಕ್ರಿಮಿನಲ್ ಲಾಸ್ ಫ್ರೇಮ್ ಆಗಿತ್ತು, ಆಂಡರ್ಸನ್, ಮಿಲೆಟ್ ಹಾಗೂ ಮೆಕ್ಲಾಯ್ಡ್, ಈ ಒಂದು ಲಾರ್ಡ್ ಮೆಕಾಲೆ ಈ ಒಂದು ಲಾಸ್ ನ ಏನ್ ಫ್ರೇಮ್ ಮಾಡಿದ್ರು, ಅವತ್ತು ಅವರು ಇಂಟರ್ನೆಟ್ ಬರುತ್ತೆ, ಸೊಸೈಟಿ ಮುಂದಕ್ಕೆ ಈ ರೀತಿ ಚಾಲೆಂಜಸ್ ಇರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಸೊ 1860 ಈ ಲಾಸ್ ಫ್ರೇಮ್ ಆದಾಗ ಅದರಲ್ಲಿ ಇದರ ರಿಲೇಟೆಡ್ ಯಾವುದೇ ಪ್ರಾವಿಷನ್ಸ್ ಇರಲಿಲ್ಲ. ಆದ್ರೆ ಇವತ್ತು ಸೊಸೈಟಿ ಎಷ್ಟು ಮುಂದುವರೆದಿದೆ, ಜೆನ್ಜಿ ನಾವು ಫಾಲೋ ಮಾಡ್ತಿದೀವಿ ಜನರೇಷನ್. ಸೊ ಈ ಒಂದು ಇದರಲ್ಲಿ ನಮಗೆ ಸೈಬರ್ ಕ್ರೈಮ್ಸ್ ಆಗಲಿ, ಇಂಟರ್ನೆಟ್ ರಿಲೇಟೆಡ್ ಹಲವಾರು ಇಶ್ಯೂಸ್, ಫ್ರಾಡ್ ಎಲ್ಲ ನಡೀತಿದೆ. ಸೊ ಆ ಒಂದು ಇದನ್ನ ಡಿಮ್ಯಾಂಡ್ ನ ಮೀಟ್ ಮಾಡೋದಕ್ಕೆ ನಮಗೆ IT ಲಾಸ್ ಆಗಲಿ, IPC ಅಲ್ಲಿ ಹಲವಾರು ಅಮೆಂಡ್ಮೆಂಟ್ಸ್ ಆಗಲಿ, ಪ್ರತಿಯೊಂದು ಲಾ ತನ್ನ ಅಮೆಂಡ್ಮೆಂಟ್ ಕಾಣ್ತಾನೆ ಬಂದಿದೆ. ಸೊ ಯಾಕಂದ್ರೆ ಸೊಸೈಟಿ ಹೇಗೆ ಬದಲಾಗ್ತಿದೆ, ಅದೇ ರೀತಿ ಲಾ ಆ ಒಂದು ಸೊಸೈಟಿಯಲ್ಲಿ ರೇಸ್ ಆಗ್ತಿರುವಂತ ಚಾಲೆಂಜಸ್, ಡಿಮ್ಯಾಂಡ್ಸ್ ನ ಮೀಟ್ ಮಾಡೋದಕ್ಕೆ ಬದಲಾಗಬೇಕಾಗತ್ತೆ. ಸೊ ಅದೇ ರೀತಿ ಈಗ ಆಗ್ತಿರುವಂತ ಅಷ್ಟು ಅಮೆಂಡ್ಮೆಂಟ್ಸ್ ಏನಿತ್ತು, ಅದಲ್ಲದೆ ಹೊಸ ಕ್ರಿಮಿನಲ್ ಲಾಸ್ ಕೆಲವೊಂದು ಹೊಸ ಕ್ರೈಮ್ಸ್ ನ ಅಡ್ರೆಸ್ ಮಾಡ್ತದೆ, ಕೆಲವೊಂದು ಪನಿಷ್ಮೆಂಟ್ಸ್ ಅನ್ನ ಇನ್ಕ್ರೀಸ್ ಮಾಡಿದೆ, ಕೆಲವೊಂದ್ ಕಡೆ ನಾವು ಇಂಡಿಯನೈಸ್ ಮಾಡಿದೀವಿ. ಬಿಕಾಸ್ ಇದೆಲ್ಲ ನಮ್ಮ ಬ್ರಿಟಿಷ್ ಲಾಸ್ ಆಗಿತ್ತು. ಸೊ ಆ ಒಂದು ಲಾಸ್ಗೆ ಇವತ್ತು ನಮ್ಮ ಇಂಡಿಯನ್ ನೀಡ್ಸ್ ನ ಫುಲ್ಫಿಲ್ ಮಾಡ್ತಿರುವಂತ ಈ ಇಂಡಿಯನ್ ಲಾಸ್ಗೆ ಬದಲಾವಣೆ ಖಂಡಿತ ಇದೆ. ಸೊ ಆ ಒಂದು ಚೇಂಜಸ್ ಏನೆಲ್ಲ ಆಗ್ತಿದೆ ಅಂಡ್ ಈ ಹೊಸ ಲಾಸ್ ನ ನಾವು ಯಾವ ರೀತಿ ನೋಡ್ಬೇಕು, ಹಾಗೆ ಈ ಎಲ್ಲ ಹೊಸ ಲಾಸ್ ನಮಗೆ ಆಸ್ ಅ ಸ್ಟೂಡೆಂಟ್, ಲಾ ಸ್ಟೂಡೆಂಟ್ ಆಗ್ಲಿ ಅಥವಾ ಜುಡಿಷರಿ ಸ್ಟೂಡೆಂಟ್ ಆಗಲಿ, ಪ್ರತಿಯೊಬ್ಬರಿಗೂ ಒಂದು ಓದುವಂತ ಅಪ್ರೋಚ್ ಯಾವ ರೀತಿ ಇರಬೇಕು, ಇದನ್ನೆಲ್ಲ ನಾವು ಈ ಒಂದು ವಿಡಿಯೋ ಅಲ್ಲಿ, ಈ ಒಂದು ಸೆಷನ್ ನಲ್ಲಿ ಈಗ ನಾವು ಕಲಿಬೇಕಾಗಿರುವಂತ ವಿಷಯ ಆಗಿದೆ. ಸೊ 1 ಜುಲೈಯಿಂದ ಎನ್ಫೋರ್ಸ್ ಆಗ್ತಿರುವಂತ ಹೊಸ ಲಾಸ್, ನಮಗೆ ಹೊಸ ಲಾಸ್ ಬರ್ತಿದೆ ಅಂದ ತಕ್ಷಣ ಹಳೆ ಲಾಸ್ನ ಅಗತ್ಯ ಇಲ್ಲ ಅಂತ ಅಲ್ಲ. ಹಳೆ ಲಾಸ್ ಇಂದ ನಾವು ಹೊಸ ಲಾಸ್ ಕಂಪ್ಯಾರಿಟಿವ್ ಅನಾಲಿಸಿಸ್, ಕಂಪ್ಯಾರಿಟಿವ್ ಸ್ಟಡಿ ಮಾಡಲೇಬೇಕಾಗತ್ತೆ. ಯಾರೇ ಒಬ್ಬ ಪ್ರಾಕ್ಟಿಸಿಂಗ್ ಅಡ್ವೊಕೇಟ್ಸ್ ಆದ್ರೆ ಅವರಿಗೆ ಎರಡೂ ಲಾಸ್ ಮೇಲೇನು ಕಮಾಂಡ್ ಬೇಕಾಗತ್ತೆ ಈಗ. ಬಿಕಾಸ್ ಹಳೆ ಕೇಸಸ್ ಏನು ರಿಜಿಸ್ಟರ್ ಆಗಿದೆ ಅದು ಹಳೆ ಲಾಸ್ ಬೇಸಿಸ್ ಮೇಲೆ ನಡೆಯುತ್ತೆ. 1 ಜುಲೈ ನಂತರ ಆಗುವಂತ ಒಂದು ಕ್ರೈಮ್ ಆಗಲಿ, ಆ ನಂತರ ರಿಜಿಸ್ಟರ್ ಆಗುವಂತ ಕೇಸಸ್ ಮೇಲೆ ಹೊಸ ಲಾಸ್ ಬರುತ್ತೆ. ಬಿಕಾಸ್ ನಮ್ಮ ಕ್ರಿಮಿನಲ್ ಲಾಸ್ಗೆ ಯಾವುದೇ ರೀತಿ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಅಂತ ಇರೋದಿಲ್ಲ. ಹಾಗಿದ್ದಾಗ ಆಲ್ರೆಡಿ ಇರುವಂತ ಒಂದು ಕ್ರೈಮ್ಸ್, ರಿಜಿಸ್ಟರ್ ಆಗಿರುವಂತ ಒಫೆನ್ಸಸ್ ಅಲ್ಲಿ ಹಳೆ ಲಾಸ್ ಅನ್ನೇ ನಾವು ಉಪಯೋಗಿಸ್ತೀವಿ.
ಹಾಗಾಗಿ ನಮಗೆ ಎರಡೂ ಲಾ ಮೇಲೆ ಕಮಾಂಡ್ ಇರುವುದು ಇಂಪಾರ್ಟೆಂಟ್ ಆಗತ್ತೆ. ಲಾ ಸ್ಟೂಡೆಂಟ್ನ ಪ್ರಕಾರ ನೋಡೋದಾದ್ರೆ, ನೀವು ಈಗ ಫಸ್ಟ್ ಇಯರ್ ಆದಲ್ಲಿ ನಿಮ್ಮ ಕಾಲೇಜಸ್ ಅಲ್ಲಿ ನಿಮಗೆ ಇದನ್ನ ಹೇಳ್ಕೊಡ್ಬಹುದು. ಆದ್ರೆ ನಿಮ್ಮ ಜುಡಿಷರಿ ಸ್ಟೂಡೆಂಟ್ ಆಗಿದ್ರೆ ಈಗ ರೀಸೆಂಟ್ ಆಗಿ ನೀವು ನೋಡಬಹುದು, ಕೇರಳ ಜುಡಿಷರಿ ತನ್ನ ನೋಟಿಫಿಕೇಶನ್ ರಿಲೀಸ್ ಮಾಡಿದೆ. ಅಂಡ್ ಕೇರಳ ಜುಡಿಷರಿ ಫಸ್ಟ್ ಸ್ಟೇಟ್ ಆಗತ್ತೆ ಹೊಸ ಲಾಸ್ ಮೇಲೆ ಈ ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಿರೋದು. ಅದೇ ನಿಮಗೆ ರಾಜಸ್ಥಾನಲ್ಲಿನೂ ಸಹ ನೋಟಿಫಿಕೇಶನ್ ಬಂದಿದೆ, APO ನೋಟಿಫಿಕೇಶನ್. ಆದ್ರೆ ಅಲ್ಲಿ ಹಳೆ ಲಾಸ್ ಅನ್ನೇ ಕೇಳ್ತಿದ್ದಾರೆ. ದೋ ಫಸ್ಟ್ ಜುಲೈಯಿಂದ ಈ ಲಾಸ್ ಇಂಪ್ಲಿಮೆಂಟ್ ಆಗ್ತಿದ್ರು ಸಹ ನಿಮಗೆ ಹಳೆ ಲಾ ಕೇಳ್ತಾರ ಹೊಸ ಲಾ ಕೇಳ್ತಾರ ಅನ್ನೋಂಥ ಇನ್ನು 50-50 ಚಾನ್ಸಸ್ ಅಲ್ಲೇನೆ ಇದೆ. ಅಂಡ್ ಕರ್ನಾಟಕ ಹೈಕೋರ್ಟು ಸಹ ಖಂಡಿತ ನಿಮಗೆ ಹೊಸ ಲಾಸ್ ಮೇಲೆ ಈ ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡಬಹುದು. ಸೊ ಇರುವಂತ ಈ 50-50 ಚಾನ್ಸಸ್ ಅಲ್ಲಿ ನಾವು ಚಾನ್ಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಫಾರ್ ಅಸ್ ಆಸ್ ಅ ಜುಡಿಷರಿ ಸ್ಟೂಡೆಂಟ್, ಪ್ರತಿಯೊಬ್ಬರಿಗೂ ಸಹ, ಈವನ್ ಒಬ್ಬ ಸಾಮಾನ್ಯ ಜನರಿಗೂ ಸಹ ಈ ಹೊಸ ಲಾಸ್ ಬಗ್ಗೆ ತಿಳುವಳಿಕೆ, ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಬಿಕಾಸ್ ಇವತ್ತಿನ ದಿನ ಒಂದು ಮರ್ಡರ್ ಆಗಿದೆ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಮರ್ಡರ್ ಅಂದ್ರೆ ಏನು, ಹೇಗಾಯ್ತು, ಇದನ್ನ ಮರ್ಡರ್ ಅಂತೀವಿ ಅನ್ನೋದು. ಆದ್ರೆ ಕೇವಲ ಒಬ್ಬ ಲಾ ಸ್ಟೂಡೆಂಟಿಗೆ ಅಷ್ಟೇನೆ ಗೊತ್ತಿರತ್ತೆ ಮರ್ಡರ್ ಎಲ್ಲಿ ಕೊಟ್ಟಿದ್ದಾರೆ, ಎಷ್ಟು ಪನಿಷ್ಮೆಂಟ್ ಆಗಬಹುದು, ಅದಕ್ಕೆ ಏನೆಲ್ಲ ಎಕ್ಸೆಪ್ಷನ್ಸ್ ಇದಾವೆ, ಇಲ್ಲ ಕಲ್ಪಬಲ್ ಹೋಮಿಸೈಡ್ ಇದು, ಕಲ್ಪಬಲ್ ಹೋಮಿಸೈಡ್ ಆದ್ರೆ ಹೇಗೆ, ಪ್ರತಿಯೊಂದು ಇನ್ ಡೀಟೇಲ್ ಆಗಿ ಒಬ್ಬ ಲಾ ಸ್ಟೂಡೆಂಟ್ ಅನಲೈಸ್ ಮಾಡೋದಕ್ಕಾಗತ್ತೆ. ಹಾಗಂತ ಇವತ್ತಿನ ಜನರೇಷನ್ ಡಂಬ್ ಅಂತ ಅಲ್ಲ, ಇವತ್ತಿನ ಜನರೇಷನ್ ತುಂಬಾ ಅವೇರ್ನೆಸ್ ತಗೊಳ್ತಿದ್ದಾರೆ. ಅವರೂ ಸಹ ಈ ಹೊಸ ಲಾಸ್ ಬಗ್ಗೆ ಅವೇರ್ನೆಸ್ ತಗೊಳ್ಳೋದಕ್ಕೆ ಅವರೂ ಸಹ ಡೌಟ್ಸ್ ಕೇಳ್ತಿರ್ತಾರೆ, ದಟ್ ಹೇಗೆ ಈ ಹೊಸ ಲಾಸ್ ನಮಗೆ ಯಾವ ರೀತಿ ಬದಲಾಗತ್ತೆ, ಚೇಂಜಸ್ ಏನಿರತ್ತೆ ಅಂತ. ಸೊ ಇದರ ಬಗ್ಗೆ ಎಲ್ಲ ನಾವು ಪ್ರತಿಯೊಂದು ಈ 3 ಕ್ರಿಮಿನಲ್ ಲಾಸ್ ಅಲ್ಲಿ ಆಗಿರುವಂತ ಬದಲಾವಣೆಗಳೇನೇನಿದೆ, ಸೆಕ್ಷನ್ ಚೇಂಜ್ ಆಗಿದೆ ಅನ್ನೋದು ಬಿಟ್ರೆ ಲಾ 80% ತನಕ ಡೆಫಿನೆಟ್ಲಿ ಸೇಮ್ ಇದೆ. ಯಾಕಂದ್ರೆ ನಾವು ಕಂಪ್ಲೀಟ್ ಲಾ ಏನು ಬದಲಾಯಿಸ್ತಿಲ್ಲ, ಸೆಕ್ಷನ್ಸ್ ಹಿಂದೆ ಮುಂದೆ ಆಗಿದೆ. ಅದಲ್ಲದೆ ಹೊಸ ಕ್ರೈಮ್ಸ್ ಅನ್ನ ಇನ್ವಾಲ್ವ್ ಮಾಡಿದೀವಿ. ಅಂದ್ರೆ ಕೆಲವೊಂದು ಚೈನ್ ಸ್ನ್ಯಾಚಿಂಗ್ ಆಗಲಿ, ಟೆರರಿಸಮ್ ಆಗಲಿ, ಇದಕ್ಕೆ ಮುಂಚೆ ಸ್ಪೆಸಿಫಿಕ್ ಆಗಿ ಇದೊಂದು ಒಫೆನ್ಸ್, ಇದಕ್ಕೊಂದು ಸೆಕ್ಷನ್ ಇದೆ ಅಂತ ಏನು ಇರಲಿಲ್ಲ. ಬಟ್ ಈಗ ಅದೆಲ್ಲನೂ ಸಹ ಆಗಿದೆ. ಇದಕ್ಕೆ ಮುಂಚೆ ನೀವು ನೋಡ್ಬೋದು ಅಡಲ್ಟ್ರಿ ಮತ್ತೆ ಆರ್ಟಿಕಲ್ 377 ಇದಕ್ಕೆ IPC ಯಲ್ಲಿ ಅಮೆಂಡ್ಮೆಂಟ್ಸ್ ಆಗ್ತಿತ್ತು. ಆವಾಗ ಫ್ರೇಮ್ ಆಗಿದ್ದು ಲಾ ಬೇರೆ, ಬಟ್ ಹೋಗ್ತಾ ಹೋಗ್ತಾ ಅಮೆಂಡ್ಮೆಂಟ್ಸ್ ಮುಖಾಂತರ ಇದನ್ನ ತೆಗಿತಾ ಹೋದ್ವಿ. ಆದ್ರೆ ಹೊಸ ಒಂದು ಕ್ರೈಮ್ಸ್ ನ ಇನ್ವಾಲ್ವ್ ಮಾಡೋ ರೀತಿ ಅಂತ ನಾವು ಇನ್ನೂ ಮಾಡಿರ್ಲಿಲ್ಲ, ಅದಕ್ಕೆ ಹೊಸ ಲಾಸ್ ಏನೇ ಬರ್ತಿದ್ವು. ಬಟ್ ಈಗ ಈ ಒಂದು ಹೊಸ ಕ್ರಿಮಿನಲ್ ಲಾಸ್ ಮುಖಾಂತರ ನಾವು ತುಂಬಾ ಒಂದು ಇಂಡಿಯನ್ನೆಸ್ ಹಾಕ್ತಾ ನಮಗೆ ಇಂಡಿಯಾ ಅಲ್ಲಿ ಇರುವಂತಹ ಸಿಚುವೇಶನ್ಸ್ ನ ಹ್ಯಾಂಡಲ್ ಮಾಡೋದಕ್ಕೆ, ಅಡ್ರೆಸ್ ಮಾಡೋದಕ್ಕೆ, ಈ ಸೊಸೈಟಿಯ ಚಾಲೆಂಜಸ್ ನ ಅಡ್ರೆಸ್ ಮಾಡೋದಕ್ಕೆ ಲಾಸ್ ಬದಲಾಗಿದೆ. ಸೊ ಇದನ್ನ ತಿಳ್ಕೊಳ್ಳೋದು ಕೇವಲ ಲಾ ಸ್ಟೂಡೆಂಟ್ ಆಗಲಿ, ಅಡ್ವೊಕೇಟ್ ಆಗಲಿ, ಅಥವಾ ಜುಡಿಷರಿಗೆ ಪ್ರಿಪೇರ್ ಆಗ್ತಿರೋಂಥ ಆಸ್ಪೈರೆಂಟ್, ಅಂದ್ರೆ ನಾನು ಜಡ್ಜ್ ಆಗೋದಿಕ್ಕೆ ಅಂತ ಓದ್ತಿದ್ದೀನಿ ಅನ್ನೋರಿಗೆ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ಸಾಮಾನ್ಯ ಜನರಿಗೂ ಸಹ ಇದರ ಬಗ್ಗೆ ಅವೇರ್ನೆಸ್ ತಗೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಸೊ ಈ 3 ಹೊಸ ಕ್ರಿಮಿನಲ್ ಲಾಸ್ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸ್ ಇಂದ ಈ ಹೊಸ ಕ್ರಿಮಿನಲ್ ಲಾಸ್ ಅಲ್ಲಿ ಆಗ್ತಿರುವಂತ ಬದಲಾವಣೆ ಎಲ್ಲಾನು ನಾವು ಹೊಸ ಒಂದು ಬ್ಯಾಚ್ ಏನು ಸ್ಟಾರ್ಟ್ ಆಗ್ತಿದೆ ಇದರ ಇಂಪಾರ್ಟೆನ್ಸಿಗೆ ಅಂತಾನೆ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ಈ ಹೊಸ ಕ್ರಿಮಿನಲ್ ಲಾಸ್, ಭಾರತೀಯ ನ್ಯಾಯ ಸಂಹಿತ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ, ಭಾರತೀಯ ಸಾಕ್ಷ್ಯ ಅಧಿನಿಯಂ, ಈ 3 ಹೊಸ ಕ್ರಿಮಿನಲ್ ಲಾಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ಪ್ರತಿಯೊಂದು ಕೀ ಹೈಲೈಟ್ಸ್ ಆಸ್ಪೆಕ್ಟ್ಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಸೊ ಈ ಬ್ಯಾಚ್ ಇದರ ಸ್ಪೆಷಾಲಿಟಿ ಇದು ಕೇವಲ ಲಾ ಸ್ಟೂಡೆಂಟ್ಸ್ಗೆ ಸೀಮಿತವಾಗಿರುತ್ತೆ ಅಂತ ಅಲ್ಲ. ಏನಕ್ಕಂದ್ರೆ ನಾವು ಇದರಲ್ಲಿ ಕಂಪ್ಲೀಟ್ ಲಾ ಎಂಡ್ ಟು ಎಂಡ್ ಇದನ್ನ ಡಿಸ್ಕಸ್ ಮಾಡ್ತೀವಿ. ಸೊ ಹಾಗಾಗಿ ಈ ಒಂದು ಬ್ಯಾಚ್ಗೆ ಸಾಮಾನ್ಯ ನಾಗರಿಕರು, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ಯಾರಿಗೆ ನೀವು ಶೇರ್ ಮಾಡಬೇಕು ಅನ್ಕೊಂಡಿದ್ದೀರಿ, ಯಾರಿದರ ಬಗ್ಗೆ ಲಾ ಬಗ್ಗೆ ಇನ್ನಷ್ಟು ನಾಲೆಜ್ ಇಂಟ್ರೆಸ್ಟೆಡ್ ಇದ್ದಾರೆ, ಅವೇರ್ನೆಸ್ ಮೂಡಿಸ್ಬೇಕು ಅಂತ ಅನ್ಕೊಂಡಿದ್ದೀರಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸೊ ದ್ಯಾಟ್ ಈ ಒಂದು ಲಾ ಬಗ್ಗೆ ಸೊಸೈಟಿ ಯಾವತ್ತೂ ಅವೇರ್ ಇರಬೇಕು. ನೀವು ಅವೇರ್ ಇಲ್ಲ ಅಂತಂದ್ರೆ ನಿಮಗೆ ಮೋಸ ಆಗೋದು ಖಂಡಿತ. ಸೊ ಹಾಗಾಗಿ ಲಾ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅದು ಲಾ ಸ್ಟೂಡೆಂಟಿಗೆ ಓದೋದಿಕ್ಕೆ, ಎಕ್ಸಾಮ್ ಪಾಸ್ ಆಗೋದಿಕ್ಕೆ ಅಷ್ಟೇ ಅಲ್ಲದೆ, ಜುಡಿಷರಿ ಆಸ್ಪೈರೆಂಟ್ಗೆ ಎಕ್ಸಾಮ್ ಪಾಸ್ ಆಗಿ ಜಡ್ಜ್ ಆಗೋದಿಕ್ಕೆ ಅಷ್ಟೇ ಅಲ್ಲದೆ, ಇದು ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು. ಸೊ ಈ ಒಂದು ಬ್ಯಾಚ್
ಇದು ಎಲ್ಲರಿಗೂ ಫೋಕಸ್ ಮಾಡ್ತಾ ಸ್ಟಾರ್ಟ್ ಆಗ್ತಿರೋವಂಥದ್ದು. ನಿಮಗೆ ಬ್ಯಾಚ್ 16th ಮಾರ್ಚ್ ಇಂದ ಸ್ಟಾರ್ಟ್ ಆಗ್ತಿದೆ ಅಂತಂದ್ರೆ ನಾಳೆದು ಸ್ಯಾಟರ್ಡೇ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ಹೆಚ್ಚಾಗಿ ನೀವು ಶ್ರಮ ಪಡುವಂಥದ್ದು ಇಲ್ಲ, ವೀಕ್ ಡೇಸ್ ಅಲ್ಲಿ ಟೈಮ್ ತೆಗಿಬೇಕಂತ ಇಲ್ಲ. ವೀಕೆಂಡ್ಸ್ ಅಲ್ಲಿ ನಿಮ್ಮ ಕನ್ವೀನಿಯನ್ಸ್ ಅಲ್ಲಿ ಸ್ಯಾಟರ್ಡೇ ಸಂಡೇ ಅದು ಟೈಮಿಂಗ್ ಫ್ಲೆಕ್ಸಿಬಲ್ ಆಗಿ 5 ಗಂಟೆಯಿಂದ 7 ಗಂಟೆ ತನಕ ನಡೆಯುವಂತ ಬ್ಯಾಚ್. ಸೊ ಈ ಬ್ಯಾಚ್ ಕಂಪ್ಲೀಟ್ ನಿಮ್ಮ ಈ ಹೊಸ ಕ್ರಿಮಿನಲ್ ಲಾಸ್ ಬಗ್ಗೆ ಫೋಕಸ್ ಮಾಡತ್ತೆ. ಅದರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸೋದಕ್ಕೆ ಅಂತಾನೆ ಈ ಬ್ಯಾಚ್ ಸ್ಟಾರ್ಟ್ ಆಗ್ತಿರೋದು. ಸೊ ಇಂಟ್ರೆಸ್ಟ್ ಇರುವಂತ ಎಲ್ಲ ಲಾ ಸ್ಟೂಡೆಂಟ್ಸ್, ಅಡ್ವೊಕೇಟ್ಸ್, ಜುಡಿಷರಿ ಆಸ್ಪೈರೆಂಟ್ಸ್ ಹಾಗೂ ಕಾಮನ್ ಸಾಮಾನ್ಯ ಎಲ್ಲ ನಾಗರಿಕರು, ಎಲ್ಲ ಸ್ಟೂಡೆಂಟ್ಸ್, ಇವತ್ತಿನ ಜನರೇಷನ್ ಸ್ಟೂಡೆಂಟ್ಸ್, ನಿಮಗೆ ಅವೇರ್ನೆಸ್ಸಿಗೋಸ್ಕರ ಪ್ರತಿಯೊಬ್ಬರು ಈ ಬ್ಯಾಚ್ಗೆ ಎನ್ರೋಲ್ ಆಗಬಹುದು. ಆ್ಯಂಡ್ ಈ ಬ್ಯಾಚ್ಗೆ ಎನ್ರೋಲ್ ಆಗೋದಕ್ಕೆ ಈ ನಂಬರಿಗೆ ಕಾಲ್ ಮಾಡಿ 9650849915 9650849915 ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ರಿಜಿಸ್ಟರ್ ಮಾಡಿಸ್ಕೊಳ್ಬಹುದು. ಫೀಸ್ ನಿಮಗೆ ಕೇವಲ 5000 ರೂಪೀಸ್ ಆಗಿರುತ್ತೆ. ಆ್ಯಂಡ್ ಈ ಒಂದು ಬ್ಯಾಚ್ ನಿಮ್ಮ ಕಂಪ್ಲೀಟ್ ಆಗಿ ಹೊಸ 3 ಕ್ರಿಮಿನಲ್ ಲಾಸ್ ಅನ್ನ ಡಿಸ್ಕಸ್ ಮಾಡಿ ಅದರ ಬಗ್ಗೆ ಒಂದು ಟೋಟಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕೊಡುತ್ತೆ. ಸೊ ಹಾಗಾಗಿ ಇದನ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಕಡೆ ಶೇರ್ ಮಾಡಿ, ಸೊ ದ್ಯಾಟ್ ಜನರಿಗೆ ಗೊತ್ತಾಗಲಿ ಆ್ಯಂಡ್ ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಲಿ. ಅವೇರ್ ಇರುವಂಥ ಒಂದು ಸೊಸೈಟಿ ಈಸ್ ಅ ಮಚ್ ಬೆಟರ್ ಸೊಸೈಟಿ. ಸೊ ಹಾಗಾಗಿ ಈ ಒಂದು ಬ್ಯಾಚ್ ಇದರ ಒಂದು ಹೊಸ ಕ್ರಿಮಿನಲ್ ಲಾಸ್ನ ಇಂಪಾರ್ಟೆನ್ಸ್ನ ತಿಳಿಸೋದಕ್ಕೆ ಅಂತ ಸ್ಟಾರ್ಟ್ ಆಗ್ತಿದೆ. ಸೊ ಇದಿಷ್ಟು ನೀವು ಈ ಒಂದು ಬ್ಯಾಚಲ್ಲಿ ನೀವು ತಗೊಳ್ಳೋದು ಕಂಪ್ಲೀಟ್ ನಾಲೆಜ್ ಆಫ್ ಆಲ್ ದ 3 ಕ್ರಿಮಿನಲ್ ಲಾಸ್. ಅಪಾರ್ಟ್ ಫ್ರಮ್ ಕೇವಲ ಜುಡಿಷರಿ ಸ್ಟೂಡೆಂಟ್ಸಿಗೆ ಅಷ್ಟೇ ಅಂತ ಅಲ್ಲ, ಆ್ಯಂಡ್ ಕಂಪ್ಯಾರಿಟಿವ್ ಅನಾಲಿಸಿಸನ್ನು ಸಹ ಮಾಡೋಣ. IPC ಹಾಗೂ ಹೊಸ ಕ್ರಿಮಿನಲ್ ಲಾಸ್, IPCನ ರಿಪ್ಲೇಸ್ ಮಾಡ್ತಿರೋಂಥ BNS ಏನು ಹೇಳುತ್ತೆ, ಎಷ್ಟು ಬೆಟರ್ ಆಗಿದೆ, ಯಾವ ರೀತಿ ನಮ್ಮ ಸೊಸೈಟಿಯ ನೀಡ್ಸನ್ನು ಫುಲ್ಫಿಲ್ ಮಾಡುತ್ತೆ, ಪ್ರತಿಯೊಂದನ್ನು ಈ ಬ್ಯಾಚಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಂಟ್ರೆಸ್ಟ್ ಇರುವಂಥ ಸ್ಟೂಡೆಂಟ್ಸ್, ಯು ಆಲ್ ಆರ್ ವೆಲ್ಕಮ್. ಆ್ಯಂಡ್ ಈ ಬ್ಯಾಚ್ ಪ್ರತಿಯೊಬ್ಬರಿಗೂ ಆಗಿರೋದ್ರಿಂದ ಇದನ್ನು ಪ್ರತಿಯೊಬ್ಬರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.